ಯಾವುದೇ ಧರ್ಮದಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಮೂಗು ತೂರಿಸುವುದಿಲ್ಲ. ಯಾವುದೇ ಧಾರ್ಮಿಕ ಸಂಸ್ಥೆಗಳಲ್ಲಿ ಮಧ್ಯಪ್ರವೇಶ ಮಾಡಲ್ಲ. ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಕೂಡ ವಕ್ಫ್ ಯಾವತ್ತೂ ಪ್ರಶ್ನೆ ಮಾಡಲ್ಲ. ಮಸೂದೆ ಮಂಡನೆ ಬಳಿಕ ಯಾವುದೇ ಧರ್ಮದ ಆಚರಣೆಗಳಲ್ಲಿ ಧಾರ್ಮಿಕ ಸಂಸ್ಥೆಗಳಲ್ಲಿ ಮಧ್ಯಪ್ರವೇಶ ಮಾಡೋಕ್ಕೆ ಮಾಡಲ್ಲ, ಮೂಗು ತೋರಿಸಲ್ಲ. ಅನುಮಾನಗಳು ಬೇಡ ಇದ್ರ ಬಗ್ಗೆ. ಧಾರ್ಮಿಕ ಆಚರಣೆಗಳನ್ನು ನಾವ್ಯಾರು ಕ್ವಶನ್ ಮಾಡಲ್ಲ. ಇಲ್ಲಿ ಮಸೂದೆ ಮಂಡಿಸಿದ ಬಳಿಕ ಕಿರಣ್ ರಿಜಿಜು ಅವರ ಹೇಳಿಕೆ ಇದು. ಯಾವುದೇ ರೀತಿಯಲ್ಲಿಯೂ ಕೂಡ ವಕ್ಫ್ ಮಂಡಳಿಯು ವಕ್ಫ್ ಆಸ್ತಿಯನ್ನು ನಿಯಂತ್ರಣ ಮಾಡಲ್ಲ, ನಿರ್ವಹಣೆ ಮಾಡಲ್ಲ. ಇದು ಕೇವಲ ಆಡಳಿತಾತ್ಮಕ ಮತ್ತು ಮೇಲ್ವಿಚಾರಣೆ ಮಾತ್ರ ಮಾಡುತ್ತೆ. ಈಗ ಈ ಒಂದು ತಿದ್ದುಪಡಿ ನಾವು ತರ್ತಾ ಇದ್ದೀವಪ್ಪ. ತಿದ್ದುಪಡಿ ತಂದ ತಕ್ಷಣ ಧಾರ್ಮಿಕ ಆಚರಣೆಗಳು, ದಿನನಿತ್ಯದ ವ್ಯವಹಾರಗಳು, ಮತ್ತೊಂದು ಇದರಲ್ಲೆಲ್ಲ ಒಂದು ಮೇಲ್ವಿಚಾರಣಾ ಮಂಡಳಿ ಇರುತ್ತಲ್ಲ, ಮೇಲ್ವಿಚಾರಣೆಗೆ ಅಂತ ಜನ ನೇಮಕ ಮಾಡಿರ್ತಾರಲ್ಲ, ಅವರು ಇಂಟರ್ಫಿಯರ್ ಆಗ್ತಾ ಇರಲ್ಲ. ಅವರೊಂದು ಆಚರಣೆ ಅದೆಲ್ಲ ಅದ್ರ ಪಾಡಿಗೆ ನಡೀತಾ ಇರುತ್ತೆ. ಕೇವಲ ಅಡ್ಮಿನಿಸ್ಟ್ರೇಷನ್ ಮತ್ತು ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ಮೇಲ್ವಿಚಾರಣೆ ನೋಡೋದು ಸರಿಯಾಗಿದೆಯಾ ಇಲ್ವಾ ಅಂಥೇಳಿ, ಅದನ್ನು ಮಾತ್ರ ಇದು ಮಾಡುತ್ತೆ ಅಂಥೇಳಿ ಲೋಕಸಭೆಯಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. गवर्नमेंट किसी भी धार्मिक व्यवस्था को, किसी भी रिलीजियस इंस्टीट्यूशन कोई धार्मिक काम में हस्तक्षेप करने नहीं जा रहा है. ना ही वक्फ बोर्ड किसी धार्मिक स्थल का व्यवस्था में कोई भी तरीके से हाथ डालने का प्रावधान है, बिल्कुल नहीं है. सर, आप अगर हम कोई नमाज, सर ये क्या झूठ बोल रहे हैं. सर, गवर्नमेंट